ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಭಾಗ್ಯ ಅಂತೇಳಿ ಸ್ನೇಹಿತರೆ ಇವತ್ತು ಒಂದು ವಿಲೇಜಲ್ಲಿ ಹೋಮ್ ಇದೆ. ನೋಡಿ, ಇವರು ವಿದ್ಯಾಭ್ಯಾಸ ಬಂದ್ಬಿಟ್ಟು ಕಮ್ಮಿ, ಏನೋ ಅಷ್ಟೊಂದೇನು ಓದಿಲ್ಲ. ಇವರು ಸಂಬಂಧಿಕರು ಯಾರೂ ಇಲ್ಲ. ಒಂದೇ ಒಂದು ಮಾತಿನ ವಿಚಾರಕ್ಕೆ ಎಲ್ಲ ದೂರ ಆದರು. ಹಬ್ಬ ಮಾರಮ್ಮನ ಹಬ್ಬ ಅಂತ ಜೋರಾಗಿ ಮಾಡ್ತಾರೆ, ಯಾರೂ ಕೂಡ ಇವ್ರನ್ನ ಕರೆಯಲ್ವಂತೆ ಸ್ನೇಹಿತರೆ. ಅದೊಂದು ಭಾಳ ದುಃಖದಿಂದ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಯಜಮಾನ ಬಂದ್ಬಿಟ್ಟು ವಸಂತ ಅಂತ ಹೇಳ್ಬಿಟ್ಟು ಆತನ ಹೆಸರು. ಬೆಂಗಳೂರಲ್ಲಿ ಒಂದು ನಾರಿನ ಫ್ಯಾಕ್ಟ್ರಿ ಇದೆ, ಅಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ. ಏನೋ ಒಂದಿಷ್ಟು ಸಂಬಳವನ್ನು ಪಡ್ಕೋತಾರೆ ಅಂತಕ್ಕಂಥದ್ದು ತಿಳಿಯಲ್ಪಟ್ಟಿದೆ. ಇನ್ನು ಪ್ರೀತಿ ವಿಚಾರಕ್ಕೆ ಬರೋದಾದ್ರೆ ಯಾರ ಮೇಲೂ ಸಹ ಇಲ್ಲ. ಭೂಮಿ ಮೇಲೆ ನಿಜಕ್ಕೂ ಹೇಳ್ತೀನಿ, ಪ್ರೀತಿ ಅನ್ನೋದು ಇಲ್ಲ, ಅದೆಲ್ಲ ಸುಳ್ಳು ಅಂತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಾದರೆ ಅವ್ರವ್ರು ಹೇಳ್ಬೋದು, ಏನು ಬೇಕಾದ್ರೂ ಹೇಳ್ಬೋದು. ಕೆಲವರಿಗೆ ಇದೆ ಅಂತಾರೆ, ಇನ್ನು ಕೆಲವರು ಇಲ್ಲ ಅಂತ ಅಂತಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳೋದಾದರೆ ಈ ಒಂದು ಹಳ್ಳಿ ಮನೆ ತುಂಬ ಅದ್ಭುತವಾಗಿದೆ. ಇವರ ಒಂದು ಹಳ್ಳಿ ಮನೆ ಸಖತ್ತಾಗಿದೆ ಅಂತ ಹೇಳ್ಬೋದು. ನಾನು ನೆಕ್ಸ್ಟ್ ಬಂದ್ಬಿಟ್ಟು ವಿಲೇಜಲ್ಲಿ ಇವರು ವರ್ಕ್ ಏನಪ್ಪ ಅಂತಂದರೆ ಮನೆ ಕಡೆನೂ ನೋಡಬೇಕು, ಹಾಗೆ ವ್ಯವಸಾಯದ ಕಡೆನೂ ಗಮನ ಕೊಡಬೇಕಾಗ್ತದೆ. ಹಳ್ಳಿಯಲ್ಲಿ ಕೆಲಸ ಮಾಡೋದು ಅಷ್ಟೊಂದು ಸುಲಭವಲ್ಲ. ಹಾಗೆ ಸಗಣಿ ಕೂಡ ಎತ್ತುವ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಅಂದರೆ ಈ ಒಂದು ಹಳ್ಳಿಯಲ್ಲಿ, ಈ ಒಂದು ಹಳ್ಳಿಯ ಮನೆಯಲ್ಲಿ ಇರಬೇಕು ಅಂತಂದರೆ ಇದಿಷ್ಟು ಕೆಲಸವನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ. ಯಾಕೆಂದರೆ ಹಳ್ಳಿ ಅಂತಂದರೆ ಸುಮ್ಮನೆ ತಮಾಷೆ ಮಾತಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕೆಲಸ ಇರುತ್ತೆ. ಆರಾಮವಾಗಿ ಮಲಗೋದು ಅಂದರೆ ರಾತ್ರಿ ಹೊತ್ತು ಮಾತ್ರ ಚೆನ್ನಾಗಿ ಸುಖ ಕೊಟ್ಟರೆ ನೆಮ್ಮದಿಯಿಂದ ನಿದ್ದೆ ಬರುತ್ತೆ. ಇಲ್ಲ ಅಂದರೆ ಸುಖ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಆ ಒಂದು ಕೆಲಸದ ಒತ್ತಡದಿಂದ ಮತ್ತು ಅಲ್ಲಿನ ಒಂದು ವಾತಾವರಣದಿಂದ ಕಷ್ಟ ಆಗುತ್ತೆ ಸ್ವಲ್ಪ. ಓಕೆನಾ? ಹಳ್ಳಿಯಲ್ಲಿ ಈ ರೀತಿ ಕೆಲಸ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಏನೇನು ಬರುವುದಿಲ್ಲಪ್ಪ ಅಂದರೆ ಇವರಿಗೆ ಕುರಿಗಳನ್ನು ಮೇಯುವುದಕ್ಕೆ ಬಿಟ್ಟಾಗ ಹಿಂದೆ ಹೋಗಿ ಸಾಕಾಗುತ್ತೆ. ಅದೊಂದು ಕೆಲಸವನ್ನು ಮಾಡೋಕ್ಕೆ ಬರಲ್ಲ. ಇನ್ನು ಬಾಕಿ ಎಲ್ಲ ಮಾಡೋದಕ್ಕೆ ಬರುತ್ತೆ. ಮತ್ತು ಹಳ್ಳಿ ಮನೆ ಅಂತ ಅಂದಾಕ್ಷಣ ಕೆಲವು ಕಡೆಯಲ್ಲಿ ಮಳೆ ಬಂದಾಗ ತೂತಾಗುವುದು ಉಂಟು, ಹಾಗೆ ಅಲ್ಲಿಂದ ಮಳೆ ಸುರುವುದು ಉಂಟು. ಹಂಗಂತ ಪದೇ ಪದೇ ಅದನ್ನು ಸರಿ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಹಳ್ಳಿ ಮನೆ ಅಂತಂದರೆ ಒಂದು ಸಲ ಮಾಡಿದ್ಮೇಲೆ ಕಂಪ್ಲೀಟಾಗಿ ನೆಟ್ಟು ಮಾಡಿಬಿಡ್ಬೇಕು. ಇಲ್ಲ ಅಂತಂದರೆ ಪದೇ ಪದೇ ಇದು ಮಾಡೋದಕ್ಕಾಗಲ್ಲ. ಯಾಕೆಂದರೆ ಬೇರೆ ಕೆಲಸಗಳು ಸಾಕಷ್ಟು ಇರ್ತವೆ. ಹಾಗಾಗಿ ಕಾರ್ ಅಥವಾ ಬೈಕ್ ಕ್ಲೀನ್ ಮಾಡೋದು ಆಗಲ್ಲ, ಏಕೆಂದರೆ ಸೊಂಟ ನೋವು ಬರುತ್ತೆ. ಏಕೆಂದರೆ ಆ ಹೊಲದಲ್ಲಿ ಕೆಲಸ ಮಾಡಿನೇ ಅವರಿಗೆ ಅರ್ಧ ಸುಸ್ತಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಕಾರ್ ಬೈಕ್ ಇದೆ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಇಲ್ಲಿ ಸ್ಪಷ್ಟನೆಯನ್ನು ಪಡಿಸಿದ್ದಾರೆ.